ಇನ್ನು ಕೊನೆಗೂ ಟಿಬಿ ಡ್ಯಾಂನ ಹೂಳೆತ್ತೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. 33 ಟಿಎಂಸಿ ಹೂಳು ತುಂಬಿಕೊಂಡಿದೆ ಅಂತ ತುಂಗಭದ್ರಾ ಡ್ಯಾಮ್ ಬಗ್ಗೆ ನಿರಂತರವಾಗಿ ವರದಿ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಅನ್ನುವಂತ ಈಗ ಸರ್ಕಾರ ಹೂಳೆತ್ತೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಜಲಾಶಯದಲ್ಲಿ 33 ಟಿಎಂಸಿ ಹೂಳು ತುಂಬಿರೋ ಬಗ್ಗೆ ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತಿದೆ. ಡ್ಯಾಂನಲ್ಲಿನ ಹೂಳೆತ್ತೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನ ನೀಡಿದ್ದಾರೆ. ನೋಡಿ, 25,000 ಕೋಟಿ ರೂಪಾಯಿ ಖರ್ಚಾಗುತ್ತೆ ಈ ಹೂಳೆತ್ತೋದಕ್ಕೆ ಒಂದು ಕಡೆ. ಆದರೆ ಮತ್ತೊಂದು ಈ ನವಲಿಯಲ್ಲಿ ಜಾಗ ಗುರುತಿಸಿದ್ರು ಇವರು, ಪರ್ಯಾಯವಾಗಿ ಇನ್ನೊಂದು ಡ್ಯಾಮ್ ಅನ್ನ ಕಟ್ಟಬೇಕು ಅಂತ. ಹಾಗಿದ್ರೆ ಈಗ ಏನ್ ಮಾಡ್ತಾರೆ? ಹೂಳೆತ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಯಾಕೋ ಮಾತಿಗೆ ನೀರು ಈಗ ಒಂದು ನವಲಿದೊಂದು ನನಗೆ ನಮ್ಮ ತೆಲಂಗಾಣ ಅವ್ರಕ್ಕಿಂತ ಆಂಧ್ರ ಪ್ರದೇಶ ಅವರು ಮುಖ್ಯಮಂತ್ರಿಗಳು ಟೈಮ್ ಕೊಡ್ತಾ ಇಲ್ಲ. ನಾವು ಅದಕ್ಕೆ ಸಿದ್ಧ ಇದ್ದೀವಿ. ಇದಲ್ಲದೆ ಇನ್ನೊಂದು ಅದನ್ನು ಪಂಪ್ ಮಾಡಿ ಇನ್ನೊಂದು ಕಡೆ ಹಾಕಬೇಕು ಅಂತೇಳಿ ಒಂದು ವರದಿ ಎರಡನೇ ಆಪ್ಷನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ಬೋರ್ಡು ಅಲ್ಲಿ ನಮ್ಮ ಆಂಧ್ರ ಚೀಫ್ ಮಿನಿಸ್ಟ್ರು ನಮಗೆ ಯಾಕೋ ಮಾತಿಗೆ ನೀರು ಅವ್ರಿಗೆ ಹೋಗ್ತಾ ಇದೆಯಲ್ಲ, ಅದಕ್ಕೆ ಅವರು ನಮ್ಗೆ ಲಾಭ ಇದೆ ಅಂತ ಮಾಡಿದ್ದಾರೆ. ಎಲ್ಲ ಡ್ಯಾಮ್ಗೂ ಹೋಗಿದ್ದು ಸಮುದ್ರಕ್ಕೆ ಹೋಗ್ತಾ ಇದೆ. ಸೊ ಅವರು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಏನೋ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಈಗ ಹೂಳು ತುಂಬಿದ್ರಿಂದ 105 ಟಿಎಂಸಿ ಇರೋದು ಈಗ 100 ಟಿಎಂಸಿ ಸಾಮರ್ಥ್ಯ ಡ್ಯಾಮ್ ಇತ್ತು. ಹೌದಪ್ಪ, ಎರಡು ಆಪ್ಷನ್ ಇದೆ. ಒಂದು ಹೂಳನ್ನ ತೆಗೆದುಬಿಟ್ಟು ಕೆಲವರು ಜಮೀನುಗಳಿಗೆ ಹಾಕೊಳ್ಳೋಕ್ಕೆ, ಮರಳವ್ರು ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಅವಕಾಶ ಹಿಂದೆ ಎಲ್ಲ ಒಂದು ಎಸ್ಟಿಮೇಟ್ ಆಗಿದೆ. ಈಗೂ ಕೆಲವರೆಲ್ಲ ಬರ್ತಾ ಇದ್ದಾರೆ. ಸೊ ಡ್ಯಾಮ್ ಬೋರ್ಡಲ್ಲಿ ನಾವು ಇಡ್ತೀವಿ 33 ಟಿಎಂಸಿ ಮರಳು ತೆಗೆಯೋದು, ಮರಳಿದೆಯೋ ಅದರಿದೆಯೋ ಮಣ್ಣಿದೆಯೋ ಇವು ತೆಗಿಯೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇದು ಯಾರು ಪ್ರೈವೇಟ್ ಅವ್ರು ಬರಬೇಕು, ಅವ್ರದ್ದು ಏನಾದ್ರು ಲಾಭ ಮಾಡ್ಕೊಳ್ಳೋದಾದರೆ ನಮ್ಮದೇನು ಅಭ್ಯಂತರ ಇಲ್ಲ. ಬಟ್ ನಾವು ಬೋರ್ಡಲ್ಲಿ ಇದನ್ನು ತೀರ್ಮಾನ ಮಾಡಬೇಕು. ಇದು ನಮ್ಮ ಪ್ರಯಾರಿಟಿ ಇದೆ, ಅದು ಪ್ರಯಾರಿಟಿ ಇದೆ, ನವಲಿನೂ ಪ್ರಯಾರಿಟಿ ಇದೆ. ಕೆಳಗಡೆ ಇನ್ನೊಂದು ಹೊಸ ಲಿಫ್ಟ್ ಮಾಡಿಬಿಟ್ಟು ಆ ನೀರನ್ನ ಉಪಯೋಗಿಸ್ಕೊಳ್ಳೋಂಥದ್ದು ಒಂದಿದೆ. ಯಾಕೆಂದರೆ 33 ಟಿಎಂಸಿ ನಾವು ವೇಸ್ಟ್ ಮಾಡ್ಕೊಳಕ್ಕೆ ನಮ್ಗೆ. ಟಿಬಿ ಡ್ಯಾಮ್, ಕ್ರಸ್ಟ್ ಗೇಟ್, ಹೊಸ ಚೈನ್ ಭಾಗ್ಯ, ಹೊಸ ಚೈನ್ ಅಳವಡಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿರೋದು. ಇದು ರಿಪಬ್ಲಿಕ್ ಕನ್ನಡ ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಅಲ್ಲಿರುವಂತಹ ಚೈನ್ ಎಷ್ಟು ವರ್ಷ ಹಳೇದಾಗಿದೆ, ಇದರ ಬಗ್ಗೆ ಇಂಚಿಂಚು ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡದ ವರದಿಗೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಹೊಸ ಚೈನ್ ಭಾಗ್ಯ. ಟಿಬಿ ಡ್ಯಾಮ್ ಬಗ್ಗೆ ಅಭಿಯಾನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಹೊಸ ಕ್ರಸ್ಟ್ ಗೇಟ್, ಹಳೆ ಚೈನ್ ಬಗ್ಗೆ ವರದಿ ಮಾಡಿದ್ವಿ. ಹೊಸ ಚೈನ್ ಅಳವಡಿಕೆಗೆ ಡಿಕೆ ಶಿವಕುಮಾರ್ ಈಗ ಸೂಚನೆಯನ್ನ ನೀಡಿದ್ದಾರೆ. 33 ಒಟ್ಟು ಗೇಟ್ಗಳಲ್ಲಿ 22 ನಂಬರು ಸ್ಲೈಸ್ ಪ್ಲೇಟ್ಗೆ ಈಗಾಗಲೇ ಬಾಟಮು, ಮಿಡ್ಲು, ಟಾಪ್ ಎಲ್ಲ ಕೂಡ ಅದೆಲ್ಲ ಕೆಲಸ ಕೂಡ ಎಲ್ಲ ಮುಗಿದಿದೆ. ಈಗ ನ್ಯೂ ಚೈನು, ಈಗ ಚೈನು ನಮ್ಮ ಎಕ್ಸ್ಪರ್ಟ್ಸು ಚೈನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆದರೂ ಎಲ್ಲ ಗಟ್ಟಿಯಾಗಿದೆ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಚೇಂಜ್ ಮಾಡಿಬಿಡು ಅಂತ ಹೇಳಿದ್ದೀನಿ. ನಾನು ನಮ್ಮ ಟೆಂಡರಲ್ಲೇ ಸೇರಿಸಿದ್ದೀನಿ. ಈಗ ಯಾಕೆ ಇಷ್ಟೇ ಮಾಡಿದ್ದೀವಿ ಅಂತ ಚೈನ್ ಯಾಕೆ ಸುಮ್ಮನೆ ಅಂಥೇಳಿ ಎಲ್ಲೂ ಹೋಗೋದಿಲ್ಲ. ಅದಕ್ಕೇನು ಬಂಡವಾಳ ನಮಗೇನು ಲಾಸ್ ಆಗೋದಿಲ್ಲ. ಅದನ್ನು ಎಸ್ಟಿಮೇಟಲ್ಲಿ ಸೇರಿಸಿದ್ದೀವಿ. ಅದನ್ನು ತೆಗೆದುಬಿಡಿ, ಚೇಂಜ್ ಮಾಡಿ ಅಂತ ಹೇಳಿದ್ದೇನೆ. ಅದು ಕೂಡ ಈಗಾಗಲೇ ತಮಿಳ್ನಾಡು, ಚೆನ್ನೈಯಲ್ಲಿ ಒಂದು ಸಂಸ್ಥೆಗೆ ಅದನ್ನೇ ಮಾಡೋಂಥ ಒಂದು ಪ್ರತ್ಯೇಕವಾದಂಥ ಒಂದು ಸಂಸ್ಥೆ ಇದೆ. ಅವರಿಗೆ ಅದನ್ನು ಜವಾಬ್ದಾರಿಯನ್ನು ವಹಿಸಿದ್ದೇವೆ. 33 ಒಟ್ಟು ಗೇಟ್ಗಳಲ್ಲಿ 22 ನಂಬರು ಸ್ಲೈಸ್ ಪ್ಲೇಟ್ಗೆ ಈಗಾಗಲೇ ಬಾಟಮು, ಮಿಡ್ಲು, ಟಾಪ್ ಎಲ್ಲ ಕೂಡ ಅದೆಲ್ಲ ಕೆಲಸ ಕೂಡ ಎಲ್ಲ ಮುಗಿದಿದೆ. ಈಗ ನ್ಯೂ ಚೈನ್. ಇನ್ನು ಕೊನೆಗೂ ಟಿಬಿ ಡ್ಯಾಮ್ನ ಹೂಳೆತ್ತೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. 33 ಟಿಎಂಸಿ ಹೂಳು ತುಂಬಿಕೊಂಡಿದೆ ಅಂತ ತುಂಗಭದ್ರಾ ಡ್ಯಾಮ್ ಬಗ್ಗೆ ನಿರಂತರವಾಗಿ ವರದಿ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡದ ಇಂಪ್ಯಾಕ್ಟ್ ಅನ್ನುವಂತ ಈಗ ಸರ್ಕಾರ ಹೂಳೆತ್ತೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಜಲಾಶಯದಲ್ಲಿ 33 ಟಿಎಂಸಿ ಹೂಳು ತುಂಬಿರೋ ಬಗ್ಗೆ ವರದಿ ಮಾಡಿದ್ದು ರಿಪಬ್ಲಿಕ್ ಕನ್ನಡದ ವರದಿಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಎಚ್ಚೆತ್ತಿದೆ. ಡ್ಯಾಂನಲ್ಲಿನ ಹೂಳೆತ್ತೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭರವಸೆಯನ್ನ ನೀಡಿದ್ದಾರೆ.
ನೋಡಿ 25,000 ಕೋಟಿ ರೂಪಾಯಿ ಖರ್ಚಾಗುತ್ತೆ ಈ ಹೂಳೆತ್ತೋದಕ್ಕೆ ಒಂದು ಕಡೆ ಆದರೆ, ಮತ್ತೊಂದು ಈ ನವಲಿಯಲ್ಲಿ ಜಾಗ ಗುರುತಿಸಿದ್ರು ಇವರು ಪರ್ಯಾಯವಾಗಿ ಇನ್ನೊಂದು ಡ್ಯಾಮನ್ನು ಕಟ್ಟಬೇಕು ಅಂತ. ಹಾಗಿದ್ರೆ ಈಗ ಏನು ಮಾಡ್ತಾರೆ? ಹೂಳೆತ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಯಾಕೋ ಮಾತಿಗೆ ಯಾಕೆಂದ್ರೆ ನೀರು ಈಗ ಒಂದು ನವಲಿದೊಂದು ನನಗೆ ನಮ್ಮ ತೆಲಂಗಾಣ ಅವ್ರಿಗಿನ್ನ ಆಂಧ್ರ ಪ್ರದೇಶವರು ಮುಖ್ಯಮಂತ್ರಿಗಳು ಟೈಮ್ ಕೊಡ್ತಾ ಇಲ್ಲ. ನಾವು ಅದಕ್ಕೆ ಸಿದ್ಧ ಇದ್ದೀವಿ. ಇದಲ್ಲದೆ ಇನ್ನೊಂದು ಅದನ್ನು ಪಂಪ್ ಮಾಡಿ ಇನ್ನೊಂದು ಕಡೆ ಹಾಕಬೇಕು ಅಂತೇಳಿ ಒಂದು ವರದಿ ಎರಡನೇ ಆಪ್ಷನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ಬೋರ್ಡು ಅಲ್ಲಿ ನಮ್ಮ ಆಂಧ್ರ ಚೀಫ್ ಮಿನಿಸ್ಟ್ರು ನಮಗೆ ಯಾಕೋ ಮಾತಿಗೆ ಯಾಕೆಂದ್ರೆ ನೀರು ಹೋಗ್ತಾ ಇದೆ ಅವ್ರಿಗೆ ಹೋಗ್ತಾ ಇದೆಯಲ್ಲ, ಅದಕ್ಕೆ ಅವರು ನಮ್ಗೆ ಲಾಭ ಇದೆ ಅಂತ ಮಾಡಿದ್ದಾರೆ. ಎಲ್ಲ ಡ್ಯಾಮ್ಗೂ ಹೋಗಿದ್ದು ಸಮುದ್ರಕ್ಕೆ ಹೋಗ್ತಾ ಇದೆ. ಸೊ ಅವರು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಏನಾದ್ರು ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರ್, ಈಗ ಹೂಳು ತುಂಬಿದ್ರಿಂದ 105 TMC ಇರೋದು ಈಗ 100 TMC ಸಾಮರ್ಥ್ಯ ಡ್ಯಾಮ್ ಇತ್ತು. ಹೌದಪ್ಪ, ಎರಡು ಆಪ್ಷನ್ ಇದೆ. ಒಂದು ಹೂಳನ್ನ ತೆಗೆದುಬಿಟ್ಟು ಕೆಲವರು ಜಮೀನುಗಳಿಗೆ ಹಾಕೊಳ್ಳೋಕ್ಕೆ, ಮರಳವ್ರು ಮಾಡ್ಕೊಳ್ಳೋಕ್ಕೆ ಅದಕ್ಕೆಲ್ಲ ಅವಕಾಶ ಹಿಂದೆ ಎಲ್ಲ ಒಂದು ಎಸ್ಟಿಮೇಟ್ ಆಗಿದೆ. ಈಗೂ ಕೆಲವರೆಲ್ಲ ಬರ್ತಾ ಇದ್ದಾರೆ. ಸೊ ಡ್ಯಾಮ್ ಬೋರ್ಡಲ್ಲಿ ನಾವು ಇಡ್ತೀವಿ 33 TMC ಮರಳು ತೆಗೆಯೋದು, ಮರಳಿದೆಯೋ ಅದರಿದೆಯೋ ಮಣ್ಣಿದೆಯೋ ಇವು ತೆಗಿಯೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇದು ಯಾರು ಪ್ರೈವೇಟ್ ಅವ್ರು ಬರಬೇಕು, ಅವ್ರದ್ದು ಏನಾದ್ರು ಲಾಭ ಮಾಡ್ಕೊಳ್ಳೋದಾದರೆ ನಮ್ಮದೇನು ಅಭ್ಯಂತರ ಇಲ್ಲ. ಬಟ್ ನಾವು ಬೋರ್ಡಲ್ಲಿ ಇದನ್ನು ತೀರ್ಮಾನ ಮಾಡಬೇಕು. ಇದು ನಮ್ಮ ಪ್ರಯಾರಿಟಿ ಇದೆ, ಅದು ಪ್ರಯಾರಿಟಿ ಇದೆ, ನವಲಿನೂ ಪ್ರಯಾರಿಟಿ ಇದೆ. ಕೆಳಗಡೆ ಇನ್ನೊಂದು ಹೊಸ ಲಿಫ್ಟ್ ಮಾಡಿಬಿಟ್ಟು ಆ ನೀರನ್ನ ಉಪಯೋಗಿಸ್ಕೊಳ್ಳೋಂಥದ್ದು ಒಂದಿದೆ. ಯಾಕೆಂದರೆ 33 TMC ನಾವು ವೇಸ್ಟ್ ಮಾಡ್ಕೊಳಕ್ಕೆ ನಮ್ಗೆ ಟಿಬಿ ಡ್ಯಾಮ್, ಕ್ರಸ್ಟ್ ಗೇಟ್, ಹೊಸ ಚೈನ್ ಭಾಗ್ಯ, ಹೊಸ ಚೈನ್ ಅಳವಡಿಕೆಗೆ DCM DK ಶಿವಕುಮಾರ್ ಅವರು ಸೂಚನೆ ಕೊಟ್ಟಿರೋದು. ಇದು ರಿಪಬ್ಲಿಕ್ ಕನ್ನಡ ಅಭಿಯಾನದ ಬಿಗ್ ಇಂಪ್ಯಾಕ್ಟ್. ಅಲ್ಲಿರುವಂತಹ ಚೈನ್ ಎಷ್ಟು ವರ್ಷ ಹಳೇದಾಗಿದೆ, ಇದರ ಬಗ್ಗೆ ಇಂಚಿಂಚು ವರದಿಯನ್ನ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದ ವರದಿಗೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಹೊಸ ಚೈನ್ ಭಾಗ್ಯ. ಟಿಬಿ ಡ್ಯಾಮ್ ಬಗ್ಗೆ ಅಭಿಯಾನ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಹೊಸ ಕ್ರಸ್ಟ್ ಗೇಟ್, ಹಳೆ ಚೈನ್ ಬಗ್ಗೆ ವರದಿ ಮಾಡಿದ್ವಿ. ಹೊಸ ಚೈನ್ ಅಳವಡಿಕೆಗೆ DK ಶಿವಕುಮಾರ್ ಈಗ ಸೂಚನೆಯನ್ನ ನೀಡಿದ್ದಾರೆ. 33 ಒಟ್ಟು ಗೇಟ್ಗಳಲ್ಲಿ 22 ನಂಬರು ಸ್ಲೈಸ್ ಪ್ಲೇಟ್ಗೆ ಈಗಾಗಲೇ ಬಾಟಮು, ಮಿಡ್ಲು, ಟಾಪ್ ಎಲ್ಲ ಕೂಡ ಅದೆಲ್ಲ ಕೆಲಸ ಕೂಡ ಎಲ್ಲ ಮುಗಿದಿದೆ. ಈಗ ನ್ಯೂ ಚೈನು, ಈಗ ಚೈನು ನಮ್ಮ ಎಕ್ಸ್ಪರ್ಟ್ಸು ಚೈನ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಆದರೂ ಎಲ್ಲ ಗಟ್ಟಿಯಾಗಿದೆ ಅಂತೇಳಿ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಅದನ್ನು ಚೇಂಜ್ ಮಾಡಿಬಿಡು ಅಂತ ಹೇಳಿದ್ದೀನಿ ನಾನು. ನಮ್ಮ ಟೆಂಡರಲ್ಲೇ ಸೇರಿಸಿದ್ದೀನಿ. ಈಗ ಯಾಕೆ ಇಷ್ಟೇ ಮಾಡಿದ್ದೀವಿ ಅಂತ ಚೈನ್ ಯಾಕೆ ಸುಮ್ಮನೆ ಅಂಥೇಳಿ ಎಲ್ಲೂ ಹೋಗೋದಿಲ್ಲ. ಅದಕ್ಕೇನು ಬಂಡವಾಳ ನಮಗೇನು ಲಾಸ್ ಆಗೋದಿಲ್ಲ. ಅದನ್ನು ಎಸ್ಟಿಮೇಟಲ್ಲಿ ಸೇರಿಸಿದ್ದೀವಿ. ಅದನ್ನು ತೆಗೆದುಬಿಡಿ, ಚೇಂಜ್ ಮಾಡಿ ಅಂತ ಹೇಳಿದ್ದೇನೆ. ಅದು ಕೂಡ ಈಗಾಗಲೇ ತಮಿಳ್ನಾಡು ಚೆನ್ನೈಯಲ್ಲಿ ಒಂದು ಸಂಸ್ಥೆಗೆ ಅದನ್ನೇ ಮಾಡೋಂಥ ಒಂದು ಪ್ರತ್ಯೇಕವಾದಂಥ ಒಂದು ಸಂಸ್ಥೆ ಇದೆ. ಅವರಿಗೆ ಅದನ್ನು ಜವಾಬ್ದಾರಿಯನ್ನು ವಹಿಸಿದ್ದೇವೆ. 33 ಒಟ್ಟು ಗೇಟ್ಗಳಲ್ಲಿ 22 ನಂಬರು ಸ್ಲೈಸ್ ಪ್ಲೇಟ್ಗೆ ಈಗಾಗಲೇ ಬಾಟಮು, ಮಿಡ್ಲು, ಟಾಪ್ ಎಲ್ಲ ಕೂಡ ಅದೆಲ್ಲ ಕೆಲಸ ಕೂಡ ಎಲ್ಲ ಮುಗಿದಿದೆ. ಈಗ ನ್ಯೂ ಚೈನ್